ಶರಣ್ ಸಲಗ ಅವರೇ ಮತ್ತೆ ಅದನ್ನ ನಾವು ರೀತಿ ಮಾಡಿ ಆದಷ್ಟು ಬೇಗ 15 ನಿಮಿಷ ಒಳಗೆ 1 ಮಿನಿಟ್ ಕೊಡ್ಬೇಡ ಅಧ್ಯಕ್ಷ. 10 ನಿಮಿಷ ಸಾಕು. 15 ನಿಮಿಷ ಮೇಲೆ 1 ಮಿನಿಟ್ ತೊಗೊಂಬಲ್ಲ ಅಧ್ಯಕ್ಷರು. ಮಾನ್ಯ ಅಧ್ಯಕ್ಷರೇ, ನೆಕ್ಸ್ಟ್ ಅಭಯ್ ಪಾಟೀಲ್ ಅಧ್ಯಕ್ಷರೇ, ನಾನು ಬಸವ ಕಲ್ಯಾಣದ ಶಾಸಕ. ಪಾಟೀಲ್ ನೆಕ್ಸ್ಟ್ ನಿಮ್ಮ ಮೇಲ್ಗಡೆ ಜಗತ್ ಪ್ರಸಿದ್ಧ 11 ಮಹಾನ್ ಪುರುಷರ ಭಾವಚಿತ್ರಗಳನ್ನು ಹಾಕಿದ್ದೀರಿ ಅಧ್ಯಕ್ಷರೇ. ಅದರಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು, ನನ್ನ ಮತಕ್ಷೇತ್ರದವರು, ಬಸವ ಕಲ್ಯಾಣದವರು, ಕಲ್ಯಾಣ ಕರ್ನಾಟಕದವರು, ಉತ್ತರ ಕರ್ನಾಟಕದವರು. ಅಧ್ಯಕ್ಷರೇ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಕೃಷಿಯ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಿರ್ತಕ್ಕಂಥ ಪ್ರದೇಶಗಳು. ಅಧ್ಯಕ್ಷರೇ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಎಂ ರಾಟಿ ನಡೆದುದಲ್ಲದೆ ಯಾವಾಗಲೂ ಹೇಳ್ತಿರೋದು ದೇಶದಾತವೇ ಕೆಡಕು ಸರ್ವಜ್ಞ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಅಧ್ಯಕ್ಷರೇ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಅಧ್ಯಕ್ಷರೇ, ರೈತರಿಗೆ ಜಯನೇ ಆಗ್ಲಿಲ್ಲ. ಅಧ್ಯಕ್ಷರೇ, ಇವತ್ತಿಗೂ ರೈತ ಎಲ್ಲಿ ಗೆಲ್ಲೇ ಇಲ್ಲ. ತನ್ನ ಇಡೀ ಜೀವನ ಪೂರ್ತಿ ಸೋಲ್ತಾನೆ ಬಂದ ಅಧ್ಯಕ್ಷರೇ ರೈತ. ಅಧ್ಯಕ್ಷರೇ, ಈ ಜಗತ್ತಿನಲ್ಲಿ ತಾನು ಬದುಕಿ ಮತ್ತೊಬ್ಬರಿಗೂ ಬದುಸ್ತಕ್ಕಂಥ ಏಕೈಕ ವಿದ್ಯೆ ಅದು ಯಾವುದರ ಅಂದ್ರೆ ಅಧ್ಯಕ್ಷರೇ, ಅದು ಒಕ್ಕಲತನ. ಅಧ್ಯಕ್ಷರೇ, ಇವತ್ತು ಮೊನ್ನೆ ಧಾರಾಕಾರ ಮಳೆ ಆಯಿತು. ಬೆಂಗಳೂರಿನ ಅಧಿವೇಶನದಲ್ಲಿ ಬಂದಾಗಷ್ಟು ಮಳೆ ಆಗಿದ್ದಿಲ್ಲ ಅಧ್ಯಕ್ಷರೇ. ಈ ಮಳೆಯಿಂದ ಯಾವ ರೀತಿ ಆಯಿತು ಅಂದ್ರೆ, ನಮ್ಮ ಹೊಲದಾಗಿರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಹೋಯ್ತು. ನಮ್ಮ ಎಲ್ಲಾ ರೈತರು ಪಂಪ್ ಸೆಟ್ಗಳು ಹರ್ಕೊಂಡು ಹೋದು, ದನ ಕರುಗಳು ಹರ್ಕೊಂಡು ಹೋದು, ಬೆಳೆ ಎಲ್ಲ ನೆಲ ಸಮ ಅದು. ಮಾವು ಹೋಯ್ತು, ಪಪ್ಪಾಯಿ ಹೋಯ್ತು, ಒಂದೊಂದು ಕಡೆ ಟಮಾಟ ನೋಡಿದ್ರೆ ಕಣ್ಣೀರು ಬರ್ತಿತ್ತು ಅಧ್ಯಕ್ಷರೇ. ಕಣ್ಣೀರು ಬರ್ತಕ್ಕಂಥ ಪರಿಸ್ಥಿತಿ. ನಾವು ಕೆಲವರಿಗೆ ಕೇಳಿದೆ ಅಧ್ಯಕ್ಷರೇ, ನನಗೆ 50 ವರ್ಷ ಇಂಥ ಮಳೆನ ನಾನು ನೋಡಿಲ್ಲ. ಹಿರಿಯರು ಏನ್ ಹೇಳಿದ್ರು ಅಧ್ಯಕ್ಷರೇ ಅಂದ್ರ, ಈ ಮಳೆ ಇಂಥ ಮಳೆ ಯಾವಾಗ ಆಗಿತ್ತಂದ್ರ 1675ನೇ ಇಸ್ವಿದಾಗ ಆಗಿತ್ತು ಮಳೆ. ಅದ್ರ ಬಾದ್ ಇವತ್ತೇ ಇಂಥ ಮಳೆ ನಾವು ನೋಡಿದ್ದೇವೆ ಅಂತ ಹೇಳಿ ಹೇಳಿದ್ರು ಅಧ್ಯಕ್ಷರೇ. ನಮ್ ಕಡೆ ರೈತರ ಪರಿಸ್ಥಿತಿ ನಿಜವಾಗ್ಲೂ ನನಗನ್ನಿಸ್ತದ, ಏನಪ್ಪಾ ನಮ್ದು ಒಂದು ಬದುಕ ಅಂತ ಹೇಳಿ ನಮ್ಗೆ ಚಿಂತೆ ಅನಿಸ್ತದ ಅಧ್ಯಕ್ಷರೇ. ಇವತ್ತು ರೈತರು ನನ್ನ ಹೊಲ ಅದ, ಈ ಸಲ ನಂದು ಈ ಸಲ ಉದ್ದ ಆಗ್ತದ, ತೊಗರಿ ಆಗ್ತದ, ಸೋಯಾಬೀನ್ ಆಗ್ತದ, ಏನೋ ರಾಶಿ ಮಾಡಿ ನಾನು ಜೀವನ ಮಾಡ್ಬೇಕಂತ ಹೇಳಿತ್ತು. ಆದ್ರೆ ಇವತ್ತ ರೈತ ಪರೇಶಾನ್ ಆಗಿ ಏನು ಆತ್ಮಹತ್ಯೆಗೆ ಶರಣಾಗಬೇಕಂತ ಹೇಳಿ ಪ್ರತಿಯೊಬ್ಬ ರೈತ ತೊಂದರೆದೊಳಗಿದ್ದಾನೆ ಅಧ್ಯಕ್ಷರೇ. ಆದ್ರ ತಾವು ನೋಡಿದ್ರೆ ಅಧ್ಯಕ್ಷರೇ, ನಾನು ಕೂಡ ಈ ರೈತರಿಗೆ ಏನಾರೇ ಪರಿಹಾರ ಕೊಡಿಸಬೇಕು. ಒಬ್ಬ ಬಡ ರೈತನ ಮಗನಿಗೆ ಶಾಸಕರು ಮಾಡ್ಯಾರ ಜನ, ಅವ್ರಿಗೆ ಏನಾರ ಪರಿಹಾರ ಕೊಡಿಸ್ಬೇಕಂತ ಹೇಳಿ ಅರೆಬೆತ್ತಲೆ ಹೋರಾಟ ಮಾಡ್ದ. ಚಾಬಕಾದ ಮೇಲೆ ಮೈ ಮೇಲೆ ಹೊಡ್ಕೊಂಡ. ಇವತ್ತಿಗೂ ಕೂಡ ನನ್ನ ಮೈ ಮೇಲೆ ಗರಿವ ಅಧ್ಯಕ್ಷರೇ. ಆದ್ರ ಇವತ್ತಿಗೂ ರೈತರಿಗೆ ಆ ಪರಿಹಾರ ನೋಡಿದ್ರ ನನಗೆ ಏನ್ ನೋವು ಆಗ್ತದಂದ್ರ, ನನ್ನ ಪಕ್ಕದ ಮಹಾರಾಷ್ಟ್ರದೊಳಗ ನನ್ನ ಮತಕ್ಷೇತ್ರಕ್ಕೆ 3 ಮತಕ್ಷೇತ್ರಗಳು ಹೊತ್ಕೊಂಡವ. ಔಸಾ, ಉಮ್ಮರ್ಗ, ನಿಲಂಗ. ಅಲ್ಲಿ ರೈತರಿಗೆ ದೇವೇಂದ್ರ ಫಡ್ನವೀಸ್ ಅವರು ಕೈ ತುಂಬಾ ಪರಿಹಾರ ಕೊಟ್ಟಾರ. ಅವರಿಗೆ ಎಷ್ಟು ಸುಮಾರು 31,628 ಕೋಟಿಗಳು ದೇವೇಂದ್ರ ಫಡ್ನವೀಸ್ ಅವರು ಪರಿಹಾರ ಕೊಟ್ಟರು. ಹೌದು, ಅಲ್ಲಿನೂ ಕೂಡ ಲಾಡ್ಕಿ ಬಹನ್ ಯೋಜನೆ ಇದೆ, ಅಲ್ಲೂ ಬಸ್ ಫ್ರೀ ಇದೆ. ಆದ್ರೆ ನಮ್ಮಲ್ಲಿ ಇವತ್ತು ಪರಿಹಾರ ಪೋರ್ಟಲ್ ತೆಗೆದು ನೋಡ್ರಿ, 3,000 ಹಿಂದ ಮುಟ್ಟಿಲ್ಲ. ಮಹಾರಾಷ್ಟ್ರದೊಳಗ 31,000 ಕೇಂದ್ರ ಸರ್ಕಾರ ಎಷ್ಟು ಕೊಡ್ತು ಅಷ್ಟು ಕೊಟ್ಟು ಇವತ್ತು ನೋಡಿ ನೀವು ಅಲ್ಲಿ ಜನ, ನಮ್ಮ ಪಕ್ಕದ ಕ್ಷೇತ್ರ ಜನ, ನಮಗಿಷ್ಟು ದುಡ್ಡು ಬಂತು, ನನಗೆ 1 ಲಕ್ಷ ಬಂತು, ನನಗೆ 2 ಲಕ್ಷ ಬಂತು ಅಂತ ಹೇಳಿ ಒಂದೇ ಸವನ ಗೋಳಾಡ್ತಾರೆ ಅಧ್ಯಕ್ಷರೇ. ನಮ್ಮ ರೈತರು ಆಕಳ ಸ್ವಭಾವದವ್ರು ಅಧ್ಯಕ್ಷರೇ. ಹೋರಾಟ ಅಂದ್ರೆ ಗೊತ್ತಿಲ್ಲ ನಮಗ. ನಮ್ಮ ರೈತರು ಬೆಕ್ಕಿನ ಸ್ವಭಾವದವರಲ್ಲ. ಬೆಕ್ಕು ಏನ್ ಮಾಡ್ತದೆ ಅಧ್ಯಕ್ಷರೇ, ಒಂದು ಕೋಣೆಯೊಳಗ ಬಾಕಲು ಬಂದ್ ಮಾಡಿ, ಕಿಟಕಿ ಬಂದ್ ಮಾಡಿ ಹೊಡಿಲಕ್ ಸ್ಟಾರ್ಟ್ ಮಾಡ್ರಿ, ಮೊದಲು ತಪ್ಪಿಸ್ಲೋಕ್ ನೋಡ್ತದೆ ಅಧ್ಯಕ್ಷರೇ ಬೆಕ್. ಒಂದ್ ವೇಳೆ ತಪ್ಪಿಸ್ಲೋಕ್ ಆಗಿಲ್ಲ ಅಂದ್ರ ಹೊಡೆಯೋನು ಕುತ್ತಿಗೆ ಅಟ್ಯಾಕ್ ಮಾಡ್ತದೆ ಅಧ್ಯಕ್ಷರೇ. ಆದ್ರೆ ನಮ್ಮ ರೈತರು ಕುತ್ತಿಗೆ ಹಿಡಿಯೋರಲ್ಲ. ಬೇಜಾರಾಯ್ತಂದ್ರೆ ಹೋಗಿ ನೇಣ್ ಹಾಕೋಮಂತ ನನ್ನ ಭಾಗದ ರೈತರು, ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ರೈತರ ಅಧ್ಯಕ್ಷರೇ. ಇದು ಒಂದ್ ಕಡೆ ಆದ್ರ ನಾನು ಈ ವಿನಂತಿಯನ್ನು ಮಾಡ್ತೇನೆ, ನೀವು ರೈತರಿಗೆ ಕೈ ಹಿಡಲ್ಲ, ರೈತರಿಗೆ ಪರಿಹಾರ ಕೊಡಲ್ಲ ಅಂದ್ರೆ ಯಾಕೆ ಈ ಸರ್ಕಾರ ಇರಬೇಕು?
ರೈತರು ಒಂದ್ ವೇಳೆ ಇದೇ ಪರಿಸ್ಥಿತಿದಾಗ ಮುಂದುವರೆದ್ರೆ ನಾವು ಯಾರು ಉಳಿಯಲ್ಲ, ನಮ್ಗೆ ಯಾರಿಗೂ ಉಳಿಗಾಲಿಲ್ಲ. ಈಗ ನಮಗ್ ಬಹಳ ಚಂದ ಅನಿಸ್ಲತ್ತದ, ನಮ್ಗೆ ಅದ್ರ ಅರಿವು ಆಗಲಾಗ್ಯದ. ನಾನು ಸ್ವತಃ ಹೋಗಿನಿ ಅಧ್ಯಕ್ಷರೇ, ನಾನು ಸ್ವತಃ ಹೋಗಿ ತೊಗರಿ ಏನು ಇನ್ನೇನ್ ರೈತ ಬೆಳೆ ರಾಶಿ ಮಾಡಬೇಕು, ಆ ಟೈಮ್ನ ತೊಗರಿ ನೀರಾಗ ನಿಂದಿರ್ತದೆ. ಬೆಳೆದವನಿಗೆ ಎಷ್ಟು ಕಷ್ಟ ಆಗಲ್ಲ, ಸಾಲಕ್ಕೆಲ್ಲ ಹೋಗಿರ್ಬೇಕು, ಅವನು ಯಾರ ಬಲ್ಲ ಸಾಲ ತರಬೇಕು. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ನಿಮ್ಮ ಪರವಾಗಿ ಮಹಾರಾಷ್ಟ್ರ ಮಾದರಿದೊಳಗ ನಮಗೂ ಕೂಡ ಪರಿಹಾರ ಕೊಡ್ರಿ ಅಂತ ಹೇಳಿ. ಅಧ್ಯಕ್ಷರೇ, ಇನ್ನೊಂದ್ ಕಡೆ ನಮ್ ಕಡೆ ಏನಾದ್ರೆ ದವಾಖಾನೆ ಒಂದು ವೇಳೆ ಹತ್ತು ಅಂದ್ರೆ ರೈತರಿಗೆ ಆ ಪರಿಸ್ಥಿತಿ ನೀವು ಕೇಳಬಾರ್ದು. ಯಾವ ದವಾಖಾನೆ ಹೋದ್ರು 2 ಲಕ್ಷ 3 ಲಕ್ಷ ಬಿಲ್ಲ. ಯಾವ್ದು ಏನ್ ಮಾಡ್ಬೇಕು ಅಧ್ಯಕ್ಷರೇ? ನಾವು ಒಂದ್ ಕಡೆ ಬೆಳೆ ಹೋಯ್ತು, ರೋಗಗಳು ನಮಗೆ ಯಾವ ತಪ್ಪಲಾಗ್ಯಾವ. ಇವತ್ತು ಸಿಎಂ ಪರಿಹಾರ ನಿಧಿ ಕೊಡ್ತೀರಿ, ನಮಗ ಒಂದು ವರ್ಷಕ್ಕೆ ಎಷ್ಟು ಸಿಎಂ ಪರಿಹಾರ ನಿಧಿ ಕೊಡ್ತಿರ್ತಾವು? ಅಬ್ಬಬ್ಬ ಅಂದ್ರ 70 ಕೋಟಿ ಸಿಎಂ ಪರಿಹಾರ ನಿಧಿ. ಸಿಎಂ ಪರಿಹಾರ ನಿಧಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ಲರ ಪರವಾಗಿ, ನೀವು ಬರೇ ಆ ಗೃಹಲಕ್ಷ್ಮಿಯನ್ನು ಕೊಡ್ಲತ್ತಿರಲ್ಲ ಅಧ್ಯಕ್ಷರೇ, 50 ರೂಪಾಯಿ ಅದನ್ನು ಕಟ್ ಮಾಡ್ಕೋರಿ. ಸಿಎಂ ಪರಿಹಾರ ನಿಧಿ ಒಂದು ವರ್ಷಕ್ಕೆ 1,000 ಕೋಟಿ ಕೊಡ್ಬೋದು, 1,000 ಕೋಟಿ. ಯಾಕಂದ್ರೆ ನಮ್ ಕಡೆ ದವಾಖಾನಿಗೆ ಹೋಗ್ಬೇಕು, ಅಲ್ಲಿ ರೊಕ್ಕ ಹಾಕಬೇಕು, ಹೊಲ ಮಾರ್ಕೋಬೇಕು, ಸಾಯ್ಬೇಕು. ಹಿಂದುಳಿದವ್ರನ್ನು ಕೊರಗ್ ಸಾಯ್ಬೇಕು ಅಧ್ಯಕ್ಷರೇ. ಇಂಥ ಜ್ವಲಂತ ಸಮಸ್ಯೆ ನಮ್ ಕಡೆ ಸಾಕಷ್ಟಿದೆ ಅಧ್ಯಕ್ಷರೇ. ಕಿಡ್ನಿ ಫೇಲ್ ಆಗಿರೋದು ಅಧ್ಯಕ್ಷರೇ, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಗಳು ಅಧ್ಯಕ್ಷರೇ, ಒಂದಲ್ಲ ಎರಡಲ್ಲ 100 ಸಮಸ್ಯೆಗಳಿಂದ ನಮ್ಮ ರೈತರು ಪರದಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಅದ್ರ ಜೊತೆಗೆ ಅಧ್ಯಕ್ಷರೇ, ಇನ್ನೊಂದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ವ್ಯಸನ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡ್ಕೊಡ್ರಿ, ವ್ಯಸನ ಮುಕ್ತ ಉತ್ತರ ಕರ್ನಾಟಕ ಮಾಡ್ಕೊಡ್ರಿ. ಇವತ್ತು ಹಳ್ಳಿಗೆ ಹೋದ್ರ ಅಧ್ಯಕ್ಷರೇ, ಹಳ್ಳಿಯಾಗ ಹೆಣ್ಮಕ್ಳು ಸುತ್ತ ನಿಂತು ಮಾರಾಯ ಮನಿ ತಂದು ಶರಿ ಮಾರ್ಲತ್ತಾರ, ಊರಾಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಕುಡಿದು ಸಾಯ್ಲತ್ತಾರ, ಕಳ್ಳ ಫೇಲ್ ಆಗಂತ ಹೇಳಿ ಹೆಣ್ಮಕ್ಳು ಶಾಪ್ ಹಾಕ್ಲತ್ತಾರ ಅಧ್ಯಕ್ಷರೇ. ಅಂತವ್ರ ಶಾಪ್ ತಗೊಂಡು ನಾವು ಮತ್ತೆ ಹ್ಯಾಂಗ ಹೋಗಿ ಅವ್ರ ಬಲ್ಲ ಓಟ್ ಕೇಳ್ಬೇಕು ಅಧ್ಯಕ್ಷರೇ. ನಾವು ಇವತ್ತು ನೀವು ಕೊಡ್ತಕ್ಕಂತ 2,000 ರೂಪಾಯಿ ಅಯ್ಯನ್ ನಮ್ ಕಡೆ ಕುಡಿಯೋ ಮುಂದ ಆ ಒಟಾಣಿ ಹಪ್ಪಳ ತಿಂತಾರಲ್ಲ ಅಧ್ಯಕ್ಷರೇ, ಅದಕ್ಕೂ ಸಾಲಲ್ಲ 2,000 ರೂಪಾಯಿ. ಅದಕ್ಕೆ ದಯಮಾಡಿ ನಾನು ಎಕ್ಸೈಸ್ ದವ್ರಿಗೆ ಕೇಳಿದ್ರ ಅವ್ರು ಏನ್ ಹೇಳ್ತಾರ ನಮಗಂದ್ರ, ಇಲ್ಲಪ್ಪ ನಮಗ್ ಸರ್ಕಾರ ಟಾರ್ಗೆಟ್ ಕೊಟ್ಟದ, ನಾವು ಒದ್ದು ಮಾಡಿಸ್ಬೇಕಿತ್ತು, ಹಳ್ಳಿಗೆ ಹೋಗ್ಬೇಕು ಸರಾಯ್, ಮನಿಗೆ ಹೋಗ್ಬೇಕು ಸರಾಯ್ ಅಂತ ಹೇಳಿ ಅವ್ರು ನಮಗ ಸಬೂಬ್ ಹೇಳ್ತಾರ ಅಧ್ಯಕ್ಷರೇ. ಯಾವ ಟಾರ್ಗೆಟ್ ಕೊಟ್ಟಲ್ಲ. ಲಾಸ್ಟ್ 5 ಮಿನಿಟ್ಸ್ ಅಧ್ಯಕ್ಷರೇ, ಅಧ್ಯಕ್ಷರೇ ಡಿಸ್ಟರ್ಬ್ ಮಾಡಬೇಡಿ ಅಧ್ಯಕ್ಷರೇ. ನಮ್ ಕಡೆ ಅದು ಏನೋ ಅಂತಾರಲ್ಲ, ಮಾತಾಡಿ, ಬ್ಯಾಸರ್ಸಿ ಬ್ಯಾರ ಆದ್ರೆ ಅತ್ತಿ ಪಾಲಿಗೆ ಬಂದಿಳಂತ. ನಮ್ ಕಡೆ ಒಂದು ಗಾದಿ ಅದ ಅಧ್ಯಕ್ಷರೇ, ಬ್ಯಾಸರ್ಸಿ ಬ್ಯಾರ ಆದ್ರ ಅತ್ತಿ ಪಾಲಿಗೆ ಬಂದಿಳಂತ. ನಾ ಅವ್ರ ಉಪಾಧ್ಯಕ್ಷರಿದ್ದಾಗ ಚಲೋ ಆಯ್ತಪ್ಪ, ನಂಗೂ ಅವರೇ ಇರ್ತಾರ ಅಂತ ತಿಳ್ಕೊಂಡಿದ್ರೆ ನಾನು ಹಣೆಬಾರ್ದು, ಮತ್ತೆ ನೀವೇ ಬಂದ್ರಿ. ಆಗ ನನ್ನಲ್ಲಿ ಎಷ್ಟು ಗಾದೆ ಉಂಟು ಗೊತ್ತುಂಟು ಹೇಳ್ಬೇಕಾದ್ರೆ, ಈಗ ಉಳಿಸೋದಿಲ್ಲ. ಏನ್ ಮಾಡೋದು ಅಧ್ಯಕ್ಷರೇ? 5 ನಿಮಿಷ ಅಧ್ಯಕ್ಷರೇ, ಇವತ್ತು ಆ ವ್ಯಸನಕ್ಕ ಗಾಂಜಾ, ಅಫೀಮ, ಕುಕೇನ ಅಧ್ಯಕ್ಷರೇ ಸಣ್ಣ ಮಕ್ಕಳು ಸೇಲತ್ತಾವ, ಸಣ್ಣ ಮಕ್ಕಳು. ನಾವು ಪ್ರತಿದಿನ ನೋಡ್ತೀವಿ, ನಾವು ಒಂದಲ್ಲ 2 ದಿನ. ಇವತ್ತು ನೋಡ್ರಿ, ಇಲ್ಲಿ ಬೆಂಗಳೂರು ಮೈಸೂರದೊಳಗ ಎಲ್ಲ ಕಡೆ ಮಂಗಳೂರದೊಳಗ ಪ್ರತಿಯೊಬ್ಬ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾನ. ಪ್ರತಿಯೊಬ್ಬ ಹೆಲ್ಮೆಟ್, ನಾ ಬೆಂಗಳೂರಲ್ಲಿ ಯಾವಾಗ ನಿಂತು ನೋಡ್ತೀನಿ, ಒಬ್ಬರೇ ಹೆಲ್ಮೆಟ್ ಹಾಕೊಂಡ್ಬಂದವ್ ಎಲ್ಲರೇ ಕಾಣ್ತಾನೆ ಅಂತ ಹೇಳಿ ನಾನು ನೋಡ್ತೀನಿ. ಒಬ್ಬ ಮಗ ಬಿ ಹೆಲ್ಮೆಟ್ ಇಲ್ಲದೆ ಓಡಾಡಲ್ಲ. ನಮ್ ಕಡೆ ನಿಮ್ಗೆ ಒಬ್ಬನಿಗೆ ನೋಡ್ಲಕ್ ಫೋಟೋ ತಗೋತೀನಿ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಓಡಾಡೋ ಸಿಗಲ್ಲ. ನಮ್ ಕಡೆ ಒಂದು ಮನುಷ್ಯ ಸಿಗಲ್ಲ. ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ನಮ್ ಕಡೆ ಸಣ್ಣ ಹುಡುಗರು ಸಾಯ್ಲತ್ತವ ಅಧ್ಯಕ್ಷರೇ, ಸಣ್ಣ ಹುಡುಗರು ಸಾಯ್ಲತ್ತವ. ದಯಮಾಡಿ ಸಂಬಂಧಪಟ್ಟಂತ SP ಗಳಿಗೆ ಆದೇಶ ಕೊಡ್ರಿ. ಆ ಜಿಲ್ಲೆಗಳೊಳಗೆ ಯಾಕ ಪ್ರತಿಯೊಬ್ಬ ಬೈಕ್ ಸವಾರ ಯಾಕೆ ಹೆಲ್ಮೆಟ್ ಹಾಕೊಂಬಲ್ಲ? ಇವತ್ತು ನೋಡ್ರಿ ನಮ್ ಕಡೆ ಅಧ್ಯಕ್ಷರೇ, ನಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬರ್ತದೆ ಬಸವ ಕಲ್ಯಾಣ. ನಾ ತಿಂಗಳಾಗಲ್ಲ ಅಧ್ಯಕ್ಷರೇ, 1 ಅಥವಾ 2 ಸಾವಿನ ಸುದ್ದಿ ನಂಗೆ ಫೋನ್ ಮಾಡಿ ಕೇಳ್ತೀನಿ. ಎಷ್ಟು ಮಂದಿ ಮಕ್ಕಳಾರ, ಒಬ್ಬನೇ ಹುಡುಗನ ಏನಾಯ್ತು, ಹೆಡ್ ಇಂಜುರಿ ಆಯ್ತು, ಹೆಲ್ಮೆಟ್ ಹಾಕೋಕ್ ನಮ್ಮಲ್ಲಿ ಯಾರು ಕೇಳಲ್ಲ. ನಾವು ಹಿಂದುಳಿದೀವಿ, ನಮಗ್ ಭಯ ಅದ. ನಂಗೆ ಮಾತಾಡ್ಬೇಕಂದ್ರೆ 4 ದಿವಸ ಹಿಡಿಲತ್ತದ. ನನ್ನ ಸಮಸ್ಯೆ ಏನದ ಹೇಳ್ಕೊಳಕ್ಕೆ ನಂಗೆ 20 ದಿನ ಹಿಡಿಲತ್ತದ. ಈ ಸಮಸ್ಯೆಗ ಉತ್ತರ ಯಾವಾಗ ಸಿಗ್ಬೋದು ಅಧ್ಯಕ್ಷರೇ ನಮಗ? ಇವತ್ತು ನಮ್ ಕಡೆ ಜನ ಬರ್ರಿ, ನೀವು ಒಂದು ಸಲ ಬಂದು ನೋಡ್ರಿ, ನಿಮ್ ತಲೆಯೊಳಗೆ ಏನದ ಅಧ್ಯಕ್ಷರೇ? ಮಂಗಳೂರಿನಂಗೆ ಕರ್ನಾಟಕ ಅಕಾಡೆಮಿ ಅದ, ಬೆಂಗಳೂರು ಮೈಸೂರಿನಂಗೆ ಅಕಾಡೆಮಿ ಅದ. ಬರೀ ಒಂದ್ಸಲ ಯಾದಗಿರಿ ನೋಡ್ರಿ, ಔರಾದ್ ನೋಡ್ರಿ, ಬಸವ ಕಲ್ಯಾಣ ನೋಡ್ರಿ, ಕಣ್ಣ ನೀರ್ ನಿಂತಲ್ಲೇ ಹಾಕ್ತಾವ ಅಧ್ಯಕ್ಷರೇ. ನಮ್ಮ ಬದುಕು ನೋಡಿದ್ರ, ನಮ್ಮ ಪರಿಸ್ಥಿತಿ ನೋಡಿದ್ರ. ಇವತ್ತು ಹೋಮ್ ಮಿನಿಸ್ಟರ್ ಇಲ್ಲೇ ದಯಮಾಡಿ ನಾವು ನೋಡಿಲ್ಲ, ಕ್ಷಮಿಸಬೇಕು. ಗೃಹ ಮಂತ್ರಿಗಳೇ, ತಾವು ಸಂಬಂಧಪಟ್ಟಂತ SP ಗೆ ಆದೇಶ ಕೊಡ್ರಿ, ಪ್ರತಿಯೊಬ್ಬ ಹೆಲ್ಮೆಟ್ ಹಾಕೋಬೇಕಂತ ಹೇಳಿ. ನಾವು ಗಾಡಿ ಹಿಡಿದು ನಾವು ಯಾರಿಗೆ ರಿಕಮೆಂಡ್ ಮಾಡಲ್ಲ. ಗೃಹ ಮಂತ್ರಿಗಳೇ, ಸಾಯ್ಲತ್ತವ ನಮ್ಮ ಮಕ್ಕಳು, ಸಣ್ಣ ಮಕ್ಕಳು ಸಾಯ್ಲತ್ತವ.
ನಾವು ಎಂತ ಕರ್ನಾಟಕ ಕಟ್ಬೇಕು ಅಧ್ಯಕ್ಷರ? ಇವತ್ತು ಬೇರೆ ಕಡೆ ನಾವು ನೋಡ್ಲತ್ತೀವಿ, ಎಂತ ಯುವ ಶಕ್ತಿ ತಯಾರು ಮಾಡ್ಲತ್ತಾರ ಅವರು. ಒಲಿಂಪಿಕ್ಗೆ ಹೋಗ್ಬೇಕು, ನೀವು ಚಿನ್ನದ ಪದಕ ತರಬೇಕಂತ ಹೇಳಿ ಬೇರೆ ದೇಶಗಳು ಎಂತ ಸಾಹಸಿಕರಿದಾವ. ನಮ್ ಕಡೆ ಮಕ್ಕಳು ಕಣ್ಣೆದ್ರ ಗಾಂಜಾ ಸೇದಿ ಶರೀ ಕುಡಿದು ನಮ್ ಕಣ್ಣೆದ್ರ ಆಕ್ಸಿಡೆಂಟ್ ಆಗಿ ಸಾಯ್ಲತ್ತವಲ್ಲ ಅಧ್ಯಕ್ಷರೇ. ಎಂತ ಸಮಾಜ ಕಟ್ಲಕ್ ನಾವು ಹೊಂಟಿವಿ. ಈ ನಮ್ಮ ಯುವಕರಿಗೆ ನಾವು ಯಾಕೆ ಹೇಳ್ತಾ ಇಲ್ಲ? ಈ ನಮ್ಮ ಯುವಕರಿಗೆ ಯಾಕೆ ಸುಭಾಷ್ ಚಂದ್ರ ಬೋಸ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಿ ರಾಣಿ ಚೆನ್ನಮ್ಮನ ಆದರ್ಶ ಯಾಕೆ ಕಾಣ್ತಾ ಇಲ್ಲ? ನಮ್ಮ ಯುವಕರಿಗೆ ಏನಾಗಿದೆ ಅಧ್ಯಕ್ಷರೇ? ನಮ್ಮ ಯುವಕರು ಏನ್ ತಿಳ್ಕೊಂಡವ? ಸಲ್ಮಾನ್ ಖಾನ್, ಶಾರುಖ್ ಖಾನ್ ಹೀರೋ ಅಂತ ತಿಳ್ಕೊಂಡ್ಬಿಟ್ಟ ಅಧ್ಯಕ್ಷರೇ. ಹೀರೋ ಅಂದ್ರೆ ಯಾರು ಗೊತ್ತಿಲ್ಲ. ಧರ್ಮವೀರ್ ಸಂಭಾಜಿ ಮಹಾರಾಜರು, मन का जीते जीत है, मन की हारे हार. हार गए जो बिन लड़े उन पर है धिक्कार, जो देखे ना सपना. सपनों की अधिकार, असल अधिकार है अपना. अपनों की खातिर करना कुछ आज हमें, अजर अमर कर देना है स्वराज हमें ಅಂತ ಹೇಳಿ ಹೇಳಿದ್ ನಾವು ಮರ್ತೀವಿ ಅಧ್ಯಕ್ಷರೇ. ಏನು ಅರ್ಥ ಆಗಿಲ್ಲ ಏನು ಅಧ್ಯಕ್ಷರೇ? ಸರ್ ಏನು ಅರ್ಥ ಆಗಿಲ್ಲ. ಆಯ್ತು ಸುರೇಶ್, ನಮ್ಗೆ ಗೊತ್ತಾಗಿಲ್ಲ ಸರ್. ಏನು ಇನ್ನೊಂದ್ಸಲ ಹೇಳ್ತೀನಿ ಸರ್. ಅಧ್ಯಕ್ಷರೇ, ಧರ್ಮವೀರ್ ಸಂಭಾಜಿ ಮಹಾರಾಜರು ಇವತ್ತಿನ ನಮ್ಮ ಯುವಕರ ಮೇಲೆ ನಮ್ಮ ಯುವಕರ ಮೇಲೆ ಕನ್ನಡದಲ್ಲಿ ಪರಿಣಾಮ ಆಗ್ತಾ ಇಲ್ಲ. ನಮ್ಮ ಯುವಕರು ಸರಿಯಾದ ದಾರಿಯಾಗಿ ಹೋಗ್ತಾ ಇಲ್ಲ. ಅದಕ್ಕಾಗಿ ಆದ್ರೂ ಧರ್ಮವೀರ್ ಸಂಭಾಜಿ ಮಹಾರಾಜರಿಗೆ तू माटी का लाल है, कोई कंकड़ या धूल नहीं. तू समय बदल के रख देगा, इतिहास लिखेगा, कोई भूल नहीं. तू भोर का पहला तारा है, परिवर्तन का एक नारा है. ये अंधकार कुछ पल का है, सब कुछ तुम्हारा है ಅಂತೇಳಿ ಹೇಳಿದಂತ ಮಾತುಗಳು ಇವತ್ತಿನ ನಮ್ಮ ಯುವ ಜನತೆ ಮರಿತಾ ಇದೆ ಅಧ್ಯಕ್ಷರೇ. ನಾವು ಏನು ಕೇಳಲ್ಲ ನಿಮಗ. ಇವತ್ತು ನನ್ನ ಮನೆ ಅದ ಅಧ್ಯಕ್ಷರೇ, ನನ್ನ ಮನೆ ತುಂಬಾ ಕುಡುಕರಿದ್ದೀವಿ ನಾವು. ನನ್ನ ಮನೆ ತುಂಬಾ ನಾವು ಕುಡುಕರಿದ್ದೇವೆ. ನೀವು ರಾಷ್ಟ್ರೀಯ ಹೆದ್ದಾರಿ ಮಾಡ್ತೀರಿ, ನೀವೆಷ್ಟು ಕಾಲೇಜ್ಗಳು ಕಟ್ತೀರಿ, ನನಗೆ ಬೇಕಾಗಿಲ್ಲ. ಇವತ್ತು ಅಧ್ಯಕ್ಷರೇ ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಾನು ಸ್ವತಃ ಕಣ್ಣಿಲ್ ನೋಡಿನ ಅಧ್ಯಕ್ಷರೇ. ಆ ಮತಕ್ಷೇತ್ರದ ಊರ್ನ ಹೇಳಲ್ಲವ್ರಿಗೆ ನೋವಾಗ್ಬೋದು ಅಧ್ಯಕ್ಷರೇ. 3 ಮಕ್ಕಳು ಮನೆಯಾಗ ಅಪ್ಪನ ಜೊತೆ ಕುಡ್ಕೋತ್ ಕೂತಾರ ಅಧ್ಯಕ್ಷರೇ. ತಾಯಿ ತಂದು ಹಪ್ಪಳು ಸುಟ್ಟು ಕೊಡ್ತಾರ ಅಧ್ಯಕ್ಷರೇ. ಎಂತ ವಿಪರ್ಯಾಸ ಇದು! ಏನಪ್ಪಾ ದೇವ್ರೆ, ಇಂಥದೆಲ್ಲ ನಾವು ನೋಡ್ಬೇಕೇನಪ್ಪಾ ಅಂತ ಹೇಳಿ ಇವತ್ತು ಬರ್ರಿ ಒಬ್ಬೊಬ್ಬರು ಎಂತ ಮನೆಯೊಳಗೆ ಬದುಕಲತ್ತಾರಂದ್ರ 4 ಕಡಿ ಪತ್ರಗಳು. ಸರ್ಕಾರ ನಾವು ನಿಮಗೆ ಏನು ಇಲ್ಲ, ನಮಗ್ ಬರೋ ವ್ಯಸನ ಮುಕ್ತ ಸಮಾಜ ಮಾಡ್ರಪ್ಪ, ನಮ್ ಕಡೆ ಶರೀರ ಕಳಿಸ್ಬೇಡ್ರಿ, ನೀವೇನು ಮಾಡಬೇಡ್ರಿ. ಇವತ್ತು ಹೇಳ್ತೀನಿ, ಗೃಹ ಮಂತ್ರಿಗಳಾರ ತಮಗ್ ಹೇಳ್ತೀನಿ, ನೀವು ಒಂದು ವೇಳೆ ಏನಾರ ಸರಿ ಬಂದ್ ಮಾಡಿದ್ರಿ ಅಂದ್ರ ಈ ರಾಜ್ಯದೊಳಗ ನಮ್ ಕಡೆ ಜನ ಜಗಲಿ ಮೇಲೆ ನಿಮ್ ಫೋಟೋ ಇಟ್ಟು ಪೂಜಾ ಮಾಡ್ತಾರೆ. ನಿಮ್ ಫೋಟೋ ಇಟ್ಟು ಅಧ್ಯಕ್ಷರೇ ಬಂದ್ ಮಾಡಿ ನೋಡ್ರಿ. ನೀವು ಗೃಹಲಕ್ಷ್ಮಿ ಕೂಡ ಬಂದ್ ಮಾಡ್ರಿ. ನಿಮ್ಮ ಗೃಹಲಕ್ಷ್ಮಿ 2,000 ಬೇಕಾಗಿಲ್ಲ ನಮಗ. ಸರಾಯಿ ಬಂದ್ ಮಾಡ್ರಿ. ನೀವು ಸರಾಯಿ ಒಂದ್ ವೇಳೆ ಯಾರು ಸರಾಯಿ ಬಂದ್ ಮಾಡ್ತೀರಿ, ನೀವು ಬಸವಣ್ಣದಂಗ ಆಗ್ತೀರಿ. ಅಲ್ಲಿ ಬಸವಣ್ಣ ನನಗಿಂತ ಕಿರಿಯವರಿಲ್ಲ ಅಂದವ ಇವತ್ತು ಮಹಾತ್ಮ ಗಾಂಧೀಜಿಗಿಂತ ಮ್ಯಾಲ ಹಾಕಿರಿ ನೀವು. ನಾನಿಷ್ಟೇ ಹೇಳೋದು, ನಿಮಗೆ ಅವಕಾಶ ಅದ, ನಿಮ್ಮ ಸರ್ಕಾರದ ಇವತ್ತು ಜನ ಫಡಾಸಿ ಸಾಯ್ಲತ್ತಾರ, ಪ್ರತಿಯೊಂದು ಮನೆ ಕೂಡು ಸಾಯ್ಲತ್ತಾರ, ಕ್ಯಾನ್ಸರ್ ಆಲತ್ತದ, ಕಳ್ಳ ಫೇಲ್ ಆಲತ್ತದ. ದಯಮಾಡಿ ನನ್ನ ಜನ ಊರಿಗೆ ಹೋದ್ರ ಲಿಟ್ರಲಿ ಉಗುಳತ್ತಾರ ಅಧ್ಯಕ್ಷರೇ, ಉಗುಳತ್ತಾರ. ಅದಕ್ಕಾಗಿ ದಯಮಾಡಿ ಈ ಸರ್ಕಾರ, ನಾನು ಈಗ 2.5 ವರ್ಷ ಆಯ್ತು ಅಧ್ಯಕ್ಷರೇ, ನಮಗೊಂದು 100 ಮನೆ ರಂಗನಾಥ್ 5 ನಿಮಿಷ ರೀ, 5 ನಿಮಿಷ 2 ನಿಮಿಷ ಮುಗಿತು. ನಾವು ನಿಮ್ ಪೂರಕವಾಗಿ ಮಾತಾಡ್ತೀವಿ. ರಂಗನಾಥ್ ಬಹಳ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಿಮ್ ಪೂರಕವಾಗಿ ಮಾತಾಡ್ತಿದ್ದಾರೆ. ಬಿಜೆಪಿ ಇದ್ದಾಗ ಏನೇನ್ ಮಾಡಿದ್ರು ಅವಲೋಕನ ಮಾಡ್ಲಿ ಅನ್ನೋದಕ್ಕೋಸ್ಕರ ಮಧ್ಯದಲ್ಲಿ ಅಧ್ಯಕ್ಷರೇ, ನಾನು ಆಯ್ತು ಅಧ್ಯಕ್ಷರೇ, ಮಹಾರಾಷ್ಟ್ರ ಮಾದಾರಿದೊಳಗ ಪರಿಹಾರ ಕೊಡ್ರಿ. ದೇವೇಂದ್ರ ಫಡ್ನವೀಸ್ ಜನ ದೇವ್ರು ಅಂತ ಹೇಳಿ ಕರೀಲತ್ತಾರ. ನಮ್ ಗೃಹ ಮಂತ್ರಿಗಳು ಹೆಲ್ಮೆಟ್ ಹಾಕೊಂಡು ಸರಾಯಿ ಬಂದ್ ಮಾಡ್ರಿ. ನಾಲ್ಲ ಸರಾಯಿ ಒಂದ್ ವೇಳೆ ನೀವು ಬಂದ್ ಮಾಡಿದ್ರಿ ಅಂದ್ರೆ ನಾನೇ ಸಿದ್ದರಾಮಯ್ಯನವ್ರ ಫೋಟೋ ನನ್ನ ಜಗಲಿ ಮೇಲೆ ಇಟ್ಟು ನಾ ಪೂಜೆ ಮಾಡ್ತೀನಿ. ಈ ರಾಜ್ಯದೊಳಗೆ ಸರಾಯಿ ಬಂದ್ ಮಾಡ್ಬೇಕು. ನಶಾ ಮುಕ್ತ ಕಲ್ಯಾಣ ಕರ್ನಾಟಕ ತಾವು ಮಾಡ್ಬೇಕು. ನಶಾ ಮುಕ್ತ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ತಾವು ಮಾಡ್ಬೇಕು. ಅಧ್ಯಕ್ಷರೇ, ಇದಕ್ ಬಿಟ್ಟು ನಮ್ದು ಅತ್ಯಂತ ಭಾರಿ ಸಮಸ್ಯೆ ನಾನು ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ನಮ್ಮ ರೈತರ ಪರಿಸ್ಥಿತಿ, ಒಬ್ಬರನ್ನು ಹೊಲಕ್ಕೆ ಹೋಗಿ ಚಂದ ಹೋಗಿ ರಾಶಿ ಮಾಡೋಪ್ಲ ಇಲ್ಲ ನಾವು ಯಾರು. ಒಂದು ಸಲ ಬಂದು ನಿಮ್ಗೆ ಹಾದಿಗಳನ್ನ ತೋರಿಸ್ತೀನಿ, ಒಂದು ಸಲ ನೀವು ಹಾದಿಗಳು ನೋಡ್ರಿ, ಒಂದು ಸಲ ಹಾದಿ ನೀವು ನಡ್ಕೋತ ಹೋರಿ, 10 ಸಲ ಬೀಳ್ತೀರಿ ನೀವು. ನಾ ಆಕ್ಚುಲಿ ಕಬಡ್ಡಿ ಪ್ಲೇಯರ್ ಅಧ್ಯಕ್ಷರೇ. ನಾನು
ನನಗೆ ಹೋಗ್ಲಿಕ್ಕಾಗಲ್ಲ. ನಿಮ್ಮ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳು ಏನ್ ಮಾಡ್ಲತ್ತಾರ? ಅವ್ರ ಕೆಲಸ ಏನು? ಬರೀ ಎಸಿ ರೂಮ್ ನ ಕೂಡೋದೇ ಅವ್ರ ಕೆಲಸನ? ಸಲ ಹೋಗಿ ಜಿಲ್ಲಾಧಿಕಾರಿಗಳು ರೈತರ ಹಾದಿ ಮಾಡಿಕೊಟ್ಟಾರ? ತಹಸೀಲ್ದಾರ್ಗಳು ಹೋಗಿ ರೈತರ ಹಾಸಿ ಸಮಸ್ಯೆ ಬಗೆಹರಿಸಿಕೊಟ್ರು ಅಂತ ಹೇಳಿ ನಮ್ಗೆ ಹೇಳಿ ನೋಡಮ್ಮ ಅಧ್ಯಕ್ಷರೇ. ಇವತ್ತು ತಹಸೀಲ್ದಾರ್ ಬಳಿ ಹೋಗ್ತೀವಿ ನಾವು. ತಹಸೀಲ್ದಾರ್ರೇ, ಜನ ಗೋಳಾಡತ್ತಾರಲ್ಲಿ, ನೀವು ಹೋರಿ ಹಾದಿ ಮಾಡ್ಕೊಡ್ರಿ, ಎದುರು ನಿಂದ್ರಿ, ನಕ್ಷ ತೆಗೀರಿ, ಅದ್ರ ಎದುರಿಡ್ರಿ, ಹಾದಿ ಅಂತ ಹೇಳ್ತೀನಿ ಅಧ್ಯಕ್ಷರೇ. ಇವೆಲ್ಲ ನಾವು ಕೇಳಬಾರ್ದು ಅಧ್ಯಕ್ಷರೇ. ನಿಮ್ಗ ನಾ ಏನಾರ ಬೇರೆ ನಿಮ್ಗ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿ ತೊಗೊಂಬರ್ರಿ, ಅದು ತೊಗೊಂಬರ್ರಿ ಅಂತ ಕೇಳತ್ತಿಲ್ಲ. ನಾವು ಬರೀ ಬದುಕಂಗ್ ಮಾಡ್ರಿ ಸಾಕು. ನಿಮ್ಮ ಅಪ್ಲೈ ನಾವು ಬದುಕಂಗ್ ಮಾಡ್ರಿ ಸಾಕು, ಬೇರೆ ಏನು ಬೇಕಾಗಿಲ್ಲ. ಇರ್ಲಕ್ ಮನಿ ಕೊಡ್ರಿ, ರೈತರಿಗೆ ಹೋಲಕ್ ಹಾದಿ ಕೊಡ್ರಿ, ಸರಾಯಿ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡು ನೋಡ್ರಿ. ನಿಮಗೆ ಈ ಸರ್ಕಾರಕ್ಕ ಎಂತ ಶ್ರೇಯಸ್ಸು ಬರ್ತದೆ ಅಧ್ಯಕ್ಷರೇ. ಅದಕ್ಕಾಗಿ ಅಧ್ಯಕ್ಷರೇ, ನಮಗೆ ಮತ್ತೊಂದ್ಸಲ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ಇವತ್ತು ನಾನು ಬಸವ ಕಲ್ಯಾಣದ ಪಟೇಲ್ ಅಧ್ಯಕ್ಷರೇ, ಮುಗಿತಾಧ್ಯಕ್ಷರೇ, ನಾನು ಮುಗಿದ ಅಧ್ಯಕ್ಷರೇ 30 ಸೆಕೆಂಡ್. ಅದಕ್ಕೆ ಎಲ್ಲ ಮನವಿಗಳನ್ನ ಸದಸ್ಯರು ಬಹಳ ಚೆನ್ನಾಗಿ ಮಾತಾಡ್ತಾವ್ರೆ. ಕಳೆದ ಬಾರಿ ಇವ್ರ ಕ್ಷೇತ್ರದಲ್ಲಿ ಶಾಸಕರು ಯಾರಾಗಿದ್ರು, ಯಾವ ಪಕ್ಷ ಇತ್ತು ಅಂತ ಹೇಳಿದ್ರೆ ಅವಾಗ ಯಾಕೆ ಬದಲಾವಣೆ ಆಗಲಿಲ್ಲ? ಈ ಬದಲಾವಣೆ ಬಯಸ್ತಾ ಇದ್ದೀರ? ನೀವು ಮಾಡಿಲ್ಲ ಮಾಡಿ ಅಂತ ನಮ್ಮ ಸರ್ಕಾರ ಅಂದ್ರೆ ನಮ್ಗೆ ಅಡಿಕೆ ಜನ ಈ ಕಡೆ ಕೂಡ್ತಾರೆ. ಮುಂದಿನ ಸಲ ಇಲ್ಲಿ ಬಂದು ಕೂಡ್ತೀರಾ? ಶಿಕ್ಷೆ ಕೊಟ್ಟಾರೆ ಅಧ್ಯಕ್ಷರೇ. ಮತ್ತೊಂದು ಕೊನೆ ವಿಷಯ ಮುಗಿಸೇ ಬಿಡ್ತೀನಿ ಅಧ್ಯಕ್ಷರೇ. ಪಾಪ ಅಲ್ಲ, ನೀವು ಇಷ್ಟೆಲ್ಲ ಹೆಲ್ಮೆಟ್ ಮತ್ತೆ ಸರ ಇಲ್ಲ ಮುಗೀತು. ಆಯ್ತು ಅಧ್ಯಕ್ಷ, ಮುಗೀತು ಅಧ್ಯಕ್ಷ, ನಾ ಮುಗಿಸೇ ಬಿಡ್ತೀನಿ, ನಿಮ್ ತೊಂದರೆ ಕೊಡಲ್ಲ ಅಧ್ಯಕ್ಷರೇ. ಇವತ್ತೇನು ಕಳೆದ ವಿಧಾನಸಭೆಯೊಳಗೆ ತಾವು ಹೇಳಿರಿ ಭಕ್ತಿ ಭಂಡಾರಿ ಬಸವಣ್ಣ ಆ ಭಾವಚಿತ್ರ ತಾವು ಚೇಂಜ್ ಮಾಡ್ತೀನಿ ಅಂತ ಹೇಳಿರಿ ಅಧ್ಯಕ್ಷರೇ. ಯಾವ ಕಾರಣಕ್ಕೆ ಡಿಲೇ ಆಗಿದೆ ನನಗೆ ಗೊತ್ತಿಲ್ಲ. ಆ ಮುಂದಿನ ಸಲ ನೀವೇ ನಿರ್ಧಾರ ತಗೊಂಡಿರಿ ಅಧ್ಯಕ್ಷರೇ. ಹೊರಗೆ ಅನುಭವ ಮಂಟಪನ್ನು ಕೂಡ ತಾವೇ ಹಾಕಿರಿ. ನಿಮ್ಗೆ ಧನ್ಯವಾದ ಹೇಳ್ತೀನಿ. ಆ ನೆಲದ ಶಾಸಕನಾಗಿ ನಾನು ಹೇಳಿದ್ರೆ ಯಾವ್ದನ್ನು ಹಾಕ್ಬೇಕಂತ ಕೊಡಿ ಅಂತ ಹೇಳಿದ್ದೇನೆ, ನೀವು ಯಾರು ಬಂದು ಕೊಡ್ಲಿಲ್ಲ. ನಾನೇ ತಂದು ಕೊಡ್ತೀನಿ ಅಧ್ಯಕ್ಷರೇ. ಅದಕ್ಕಾಗಿ ನಾನು ಬಸವಣ್ಣನವರ ವಚನ ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ. ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ, ಲಿಂಗವೇ ಕೂಡಲ ಸಂಗಮ ದೇವ, ನಿಮ್ಮ ಕರಸ್ಥಳದಲ್ಲಿ ಚುಳುಕಾಗಿರಯ್ಯ. ಧನ್ಯವಾದಗಳು. ಥ್ಯಾಂಕ್ ಯು.